ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬಹಳ ಇಂಪಾರ್ಟೆಂಟ್ ಅಪ್ಡೇಟು. ಯಾರೆಲ್ಲ KCET 2024 ಸ್ಟೂಡೆಂಟ್ ನೋಡ್ತಿದ್ರು, ಸದ್ಯಕ್ಕೆ ನಾನು ವೆಬ್ಸೈಟಲ್ಲಿ ಇದ್ದೀನಿ. ಇದಿಷ್ಟೊತ್ತವರೆಗೂ ಇದು UG NEET 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಬಿಟ್ಟಿದ್ದಲ್ಲ, ಇವಾಗ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಪಕ್ಕಕ್ಕೆ ಇಡೋಣ. ಅದನ್ನ ಬಿಟ್ಟಾಕ್ಬಿಟ್ಟು ಇವಾಗ ಏನಪ್ಪ ಅಂತಂದರೆ KCET ಮಾಕ್ ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇವಾಗ ನೋಡ್ರಿ, ಯಾರೆಲ್ಲ KCET ಸ್ಟೂಡೆಂಟ್ ನೋಡ್ತಿದ್ರು, ನಿಮಗೆ KEದಲ್ಲಿ ಹೇಳಿದ್ರು 7/8/2024 ಅಂತಂದರೆ ಇವತ್ತು ಆಫ್ಟರ್ 2 PM ನಿಮಗೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ಅಂದರೆ ಮಾಕ್ ರಿಸಲ್ಟ್ ಅನ್ನೋದು ಬಿಡ್ತೀನಿ. ಅಂದರೆ ಮೊದಲನೇ ಮಾಕ್ ಅಲಾಟ್ಮೆಂಟ್. ಓಕೆ, ನಾನು ಮೆನ್ಷನ್ ಮಾಡ್ತಿದ್ದೀನಿ, ಮೊದಲನೇ ಮಾಕ್ ಅಲಾಟ್ಮೆಂಟ್ ಅನ್ನೋದು KEದವರು ಆಫ್ಟರ್ 2 PM ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಇವತ್ತು ಆಗಲೇ ಸಾಯಂಕಾಲ 6 ಗಂಟೆ ಆಯ್ತಾ ಬಂತು, ಇನ್ನೂ ಕೂಡ ಯಾವುದೇ ಥರ ಅಪ್ಡೇಟ್ ಇಲ್ಲ. ಇದ್ರ ತಕ್ಕನಂಗೆ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ KEದವ್ರಿಗೆ ಕಾಲ್ ಮಾಡ್ತಾರೆ. ಓಕೆ, ಕಾಲ್ ಮಾಡಿ ಆದ ನಂತರ KEದವ್ರಿಗೆ ಕಾಲ್ ಮಾಡಿ ಆದ ನಂತರ KEದವರು ಏನು ರೆಸ್ಪಾನ್ಸ್ ಮಾಡಿದರು. ಓಕೆ, ನಾನು ನಿಮಗೆ ಕಾಲ್ ರೆಕಾರ್ಡ್ ಹಾಕ್ತೀನಿ, ಬೇಕಿದ್ರೆ ನಿಮಗೆ ವಾಯ್ಸ್ ಮೆಸೇಜ್ ನಾನಲ್ಲ ಆ ಹುಡುಗ ಕಾಲ್ ಮಾಡಿದ್ದ. ಅದು ಯಾವ ರೀತಿ ಪ್ರೂಫ್ ಮೇಲೆ ಹೇಳಿತ್ತು ಅಂತಂದರೆ, ನನಗೆ ಕಮೆಂಟ್ ಹಾಕಿದ. ಅದು ನಿಜನ ಸುಳ್ಳ ಅನ್ನೋಕೆ ಏನು ಮಾಡಿದೆ ಅಂತಂದರೆ, ನಾನು ಅವನಿಗೆ ಇನ್ಸ್ಟಾಗ್ರಾಮ್ ID ಕೇಳಿದೆ. ಅವನು ಏನು ಮಾಡಿದ ಅಂತಂದರೆ, ಅವ್ನು ಮೆಸೇಜ್ ಮಾಡಿದ. ಸಪ್ರೇಟಾಗಿ ವಾಟ್ಸಪ್ ನಂಬರ್ ತೊಗೊಂಡ್ಬಿಟ್ಟು ನನಗೇನು ಮಾಡಿದೆ ಅಂತಂದರೆ DM ಮಾಡಿದ. ಓಕೆ, ಇದು ರಿಯಲ್ ಫೇಕ್? ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ಫೇಕ್ ನ್ಯೂಸ್ ಎಬ್ಸ್ತಾರೆ ಈ ಟೈಮಲ್ಲಿ. ನಾನು ನಿಜನೇ ಅವನು ಎಲ್ಲಣ 100ಕ್ಕೆ 1000% ಹೇಳ್ತಿದ್ದೀನಿ. ಖಂಡಿತ ನನಗೆ ಇದೇ ರೀತಿ ಹೇಳಿದಾರೆ. ಏನು ಹೇಳಿದ್ರಪ್ಪ ಅಂಥದ್ದು ಅಂತಂದರೆ ನಿಮಗೆ ಕಾಲ್ ರೆಕಾರ್ಡ್ ಹಾಕ್ತೀನಿ, ಇವಾಗ ಕೇಳಿಸ್ಕೊಂಬನ್ನಿ. ಹಲೋ ಸರ್, ಇವತ್ತು KCET 2 ಗಂಟೆ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀನಿ ಅಂದಿದ್ರಿ, ಇನ್ನೂ ಬಿಟ್ಟಿಲ್ಲ ಸರ್. ಸಾರಿ, ಇವತ್ತು ಆಫ್ಟರ್ 2 PM KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀನಿ ಅಂದಿದ್ದೀರಿ ಸರ್. ಇಲ್ಲಪ್ಪ, ಇವತ್ತು ಬರಲ್ಲ. ಅದು ನಾಳೆ ಸಂಜೆ ಇಲ್ಲ ನಾಡಿದ್ದು ಕೊಡ್ತಾರೆ, ವೆಯ್ಟ್ ಮಾಡಿ. ಓಕೆ ಓಕೆ, ಕೇಳಿಸ್ಕೊಂಡ್ರಿ ಅನ್ಕೊಂತಿದ್ದೀನಿ. ಓಕೆ, ಇಲ್ಲಿ ಏನು ಹೇಳ್ತಿದ್ದಾರೆ ನೋಡ್ರಿ, ಇವತ್ತು ಬರೋಂಗಿಲ್ಲಪ್ಪ, ನಾಳೆ ಬರುತ್ತೆ ಅಂತ, ಅಥವಾ ನಾಡಿದಾದ್ರೂ ಬರ್ತೀನಿ ಅಂತ ಹೇಳ್ತಿದ್ರ. ಇವಾಗ ನಾನು ಬೇಕಾದ್ರೆ ವೆಬ್ಸೈಟಲ್ಲೇ ಇದ್ದೀನಿ. ಅಂದರೆ UG CET 2024 ಏನಿದೆ ಅದೆಲ್ಲನೂ ಕೂಡ ಕೌನ್ಸಿಲಿಂಗ್ ನೋಡಿದರೆ ಅವ್ರು ನೋಡ್ತಿರೋದು ಒಂದು ಸ್ಲಿಪ್ ಅಂತ ಬಿಟ್ಟಿದ್ರು. ಓಕೆ, ಪರಿಶೀಲನೆ ಸ್ಲಿಪ್ಗೆ ಸಂಬಂಧಿಸಿದಂತೆ ಬಿಟ್ಟರು. ಮತ್ತು ಈಗ ತಾನೇ ನೀಡಿದ್ದು ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲೋ ವಾಪಸ್ದವ್ರು KCET 2 NEET 2 ಕೂಡ ಕಂಬೈಂಡ್ ಆಗಿ ನೀಡಬೇಕಲ್ಲ ಕೌನ್ಸಿಲಿಂಗ್. ಸೊ ಹಂಗಾಗಿಬಿಟ್ಟು ಅಪ್ಲಿಕೇಶನ್ ಯಾರೆಲ್ಲ ಬಿಟ್ಟಿಲ್ಲ, ಅಪ್ಲಿಕೇಶನ್ ಹಾಕೋಕೆ ಕೂಡ ಬಿಟ್ಟರು. ಬಟ್ ಏನಕ್ಕೆ ಇನ್ನೂ ಕೂಡ ಮಾಕ್ ಅಲಾಟ್ಮೆಂಟ್ ಬಿಡಲಿಲ್ಲ ಅಂತಂದು ನನಗೂ ಕೂಡ ಇವಾಗ ಒಂದು ಕ್ಲಾರಿಫಿಕೇಶನ್ ಬರ್ತಿದೆ. ಇವತ್ತು ಬಿಟ್ಟರೆ ನಾನಂತೂ ಇನ್ಫಾರ್ಮ್ ಮಾಡ್ತೀನಿ. ನಾನು ಯಾಕಂದ್ರೆ ಇದ್ರ ಮೇಲೆ ನಾನು ಎಲ್ಲೋ ನಿಂದ್ರಲ್ಲ. ಬಟ್ ಆ ಸ್ಟೂಡೆಂಟ್ಸು ಮಾತಾಡಿ ಆದ್ಮೇಲೆ ನನಗೆ ಇಷ್ಟೊಂದೆಲ್ಲ ಹಣ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ, ಬೇಕಾದರೆ ಹುಡುಗರು ಭಾಳ ಜನ ನನಗೆ ಕಾಲ್ ಮಾಡಿದಾರೆ, ಬೇಕಾದ್ರೆ ಅವ್ರ ರೆಕಾರ್ಡ್ ಕೂಡ ಹಾಕ್ಲಾ ಅಂತ ಕೇಳ್ದೆ. ಸೊ ಹಂಗಾಗ್ಬಿಟ್ಟು ಇನ್ಫಾರ್ಮ್ ಮಾಡಿದೆ. ಇದು ಮತ್ತೆ ಯಾವುದೇ ಥರ ಅದು ಕೆಲವೊಂದಿಷ್ಟು ಹುಡುಗರು ನೀವು ವ್ಯೂಸ್ಗೋಸ್ಕರ ಮಾಡ್ಕೊತಿದ್ದೀವಿ ಅಂತ ಹೇಳ್ಬೋದು. ನನಗೆ ಬೇಕಾಗಿಲ್ಲ. ಓಕೆ, ಅದೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಹುಡುಗರು ಸ್ವಲ್ಪ ರಿಲ್ಯಾಕ್ಸ್ ಆಗಿರಲಿ. ಓಕೆ, ಇದು ಬಂದರೂ ಕೂಡ ಓಕೆ, ಡೇಟ್ ನಿಮ್ಗೆ ಗೊತ್ತಿದೆ. KEದವರು ತಾವು ಅಂದ್ಕೊಂಡ ಡೇಟ್ಗೆ ಎಷ್ಟು ಬದ್ಧರಾಗಿರ್ತಾರೆ ನಿಮಗೂ ಕೂಡ ಗೊತ್ತಿದೆ. ಓಕೆ, 1 day 2 day ಎಕ್ಸ್ಟೆಂಡೆಡ್ ಮಾಡ್ತಿರ್ತಾರೆ. ಓಕೆ, ಆ ಶೆಡ್ಯೂಲ್ ಪ್ರಕಾರ 21ನೇ ತಾರೀಕು ಫೈನಲ್ ರಿಸಲ್ಟ್ ಬರುತ್ತೆ ಅಂತಂದು ಅವ್ರು ಏನು ಹೇಳಿದಾರೋ ಅದು ಇನ್ನೂ ಕೂಡ ಎಕ್ಸ್ಟೆಂಡೆಡ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದರೆ ನೀಟ್ ಅವ್ರದ್ದು ಇವು ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಬಿಟ್ಟಿದ್ದಾರೆ. ಓಕೆ, ಅವ್ರದ್ದು ಕೂಡ ನಡೀತದೆ. ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅದೇನು 1 ದಿನ 2 days ಅದೇನು ರಿಯಲ್ ಅಲ್ಲ. ಓಕೆ, ನೋಡಿದ್ರು ಕೂಡ ನಿಮ್ಗೆ ನಡೀತದೆ. ಬಟ್ ನೋಡಿದರೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಅನ್ನೋದು ಅಷ್ಟೇ. ಓಕೆ, ಅದರಲ್ಲಿ ಬೇರೆ ಈ ಸರ್ತಿ ನಿಮಗೆ ಒಂದಲ್ಲ 2 ಸರ್ತಿ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಬಿಡ್ತಿದಾರೆ. 2ನೇ ಸರ್ತಿ ಮಾಕ್ ಅಲಾಟ್ಮೆಂಟ್ ಬಂದಾಗಲೂ ಕೂಡ ನೀವು ಅಂದರೆ ಚೇಂಜ್ ಮಾಡ್ಕೋಬೋದು. ಸೊ ಹಂಗಾಗಿಬಿಟ್ಟು ಇವತ್ತು 2 ಗಂಟೆ ನಂತರ ಅಂತ ಹೇಳಿದ್ರು, ಬಟ್ ಇನ್ನೂ ಕೂಡ ಬಿಟ್ಟಿಲ್ಲ. ಓಕೆ, ನಾನು ಅದರಲ್ಲ ಏನು ಮಾತಾಡಲ್ಲ, ಸದ್ಯಕ್ಕೆ ಇನ್ನೂ ಕೂಡ ಬಿಟ್ಟಿಲ್ಲ ಅಷ್ಟೇ. ಬಿಟ್ಟರೆ ಇನ್ಫಾರ್ಮ್ ಮಾಡ್ತೀನಿ. ಅವ್ರ ಹುಡುಗ ಕಾಲ್ ರೆಕಾರ್ಡ್ ಪ್ರಕಾರ ಏನಪ್ಪ ಅಂತಂದರೆ ನಾಳೆ ಅಥವಾ ನಾಡಿದ್ದು ಬಿಡ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾಳೆ ಬಿಡ್ಬೋದು. ನನಗೆ ಅನ್ಸೋ ಮಟ್ಟಿಗೆ ಈಗ ತಾನೇ ಅಂದರೆ ವರ್ಷನೂ ಕೂಡ ಲೇಟ್ ಆಗುತ್ತೆ ಅದು. ಓಕೆ, 6 ಗಂಟೆ ಇಲ್ಲದೆ ಯಾವುದು ಕೂಡ ಮಾಕ್ ಅಲಾಟ್ಮೆಂಟ್ ಬಂದಿಲ್ಲ, ಯಾವ ವರ್ಷನೂ ಕೂಡ ಬಂದಿಲ್ಲ. ಓಕೆ, ಈ ಸರ್ತಿ ಮೇ ಬಿ ಲೇಟ್ ಆಗ್ಬೋದು, ನೈಟ್ ಆಗ್ಬೋದು, ಇಲ್ಲಾಂತಂದ್ರೆ ನಾಳೆ ಸಾಯಂಕಾಲ ಅನ್ನೋಷ್ಟಲ್ಲಿ ಬರ್ತದೆ. ವರಿಬೇಡ. ಏನು ಮಾಕ್ ಅಲಾಟ್ಮೆಂಟ್ ಅಂದರೆ ದೊಡ್ಡ ಏನಿಲ್ಲ, ಒಂದು 30 ಸೆಕೆಂಡಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ. ಓಕೆ, ಬಂದಾಗ ಇನ್ಫಾರ್ಮ್ ಅಂತೂ ಮಾಡೇ ಮಾಡ್ತೀನಿ. ಓಕೆ, ನಮ್ಮ ಚಾನಲ್ ಅವಾಗ ನೋಡ್ತೀರ ಅಂತ ಏನು ಕೇಳ್ತೀನಿ ಅಂತಂದರೆ ಇನ್ಫಾರ್ಮ್ ಮಾಡ್ತಿರ್ತೀನಿ. ಓಕೆ, ಆ್ಯಂಡ್ ಕೊನೆಯದಾಗಿ ನಿಮ್ಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಎಜುಕೇಷನ್ ಸಂಬಂಧಪಟ್ಟಾಗೆ ಮುಂದೇನೂ ಕೂಡ ಓಕೆ ಎಲ್ಲನೂ ಕೂಡ ಮುಂದೆ ಕ್ರಿಸ್ಟಲ್ ಪ್ರೊಸೆಸ್ ನಡೀತದ. ಸೊ ಹಂಗಾಗಿಬಿಟ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ನಿಮಗೆ ಏನೋ ಒಂದು ಅಪ್ಡೇಟ್ ಬಂದರೂ ತಿಳಿಸಿದೆ. ಸರಿನಾ? ಬಾಯ್.